ನಾನು ಅವ್ರಿಗೆ ಓಟ್ ಹಾಕಿಲ್ಲ, ಸತ್ಯವಾದ ಮಾತು. ಡಿಗ್ರಿ ಓದ್ತಾ ಇರೋವಾಗೆ ನಾನು ರಾಜಕೀಯಕ್ಕೆ ಇಳಿದವನು. ಆಲಂಗೂರ್ ಶ್ರೀನಿವಾಸ್ ಈ ತಾಲೂಕಲ್ಲಿ ಅವ್ರು ಹೋದ್ಮೇಲೆ ನೆಕ್ಸ್ಟ್ ಇವರೇ ನಮ್ಮ ನಾಗೇಶ್ ಸಾಹೇಬ್ರೆ. ಅವ್ರು ತಪ್ಪು ಮಾಡಿದ್ರು, ಇಲ್ಲಿ ಬಿಟ್ಟು ಹೋಗಿದ್ದಕ್ಕೆ. ಇಲ್ಲಾಂದ್ರೆ ನಾವೆಲ್ಲ ಬಂಡೆ ತರ ಇರ್ತಾ ಇದ್ದೀವಿ ಅವ್ರ ಹಿಂದ್ಗಡೆ. ನಾವ್ ಯಾವ್ದಕ್ಕೂ ಕೇರ್ ಮಾಡಲ್ಲ, ನನ್ಗೆ ಯಾವ ಪಾರ್ಟಿನೂ ಬೇಕಿಲ್ಲ. ಇಲ್ಲಿ ಬಂದ್ಬಿಟ್ಟು ಈಗ ನೋಡ್ತಾ ಇದ್ವಿ ಎಲ್ಲ ಬಂದು ಏನೇನ್ ಮಾಡ್ತಾರೆ ಅಂತೆಲ್ಲ ಗೊತ್ತಿರೋದೆ. ಅದ್ ನಮ್ ಬಾಯಲ್ಲಿ ಹೇಳೋದ್ ಬೇಡ. ಒಂದೇ ಒಂದು ಅಟ್ರಾಸಿಟಿ ಕೇಸ್ ಇಲ್ದೇ ಇರೋಂತ ಆಲಂಗೂರು ಏಕೈಕ ನಮ್ಮ ಸಾಹೇಬ್ರು ನಾಗೇಶ್ ಸಾಹೇಬ್ರು ಅವ್ರಿಬ್ರೆ. ಆತ್ಮೀಯ ಸ್ನೇಹಿತರೆ, ನಮ್ಮ ನಾಗೇಶ್ ಸಾಹೇಬ್ರ ಬಗ್ಗೆ ಹೇಳ್ತಾ ಇದ್ರು. ನಾನು ಅವ್ರಿಗೆ ಓಟ್ ಹಾಕಿಲ್ಲ, ಸತ್ಯವಾದ ಮಾತು. ಆದ್ರೆ ಅವ್ರು ಮಾಡಿರುವಂತ ಕೆಲ್ಸಗಳು ನಿಜವಾಗ್ಲು ಅವ್ರು ದುಡಿತಾ ಇರೋದು, ಈ ತಾಲೂಕ್ ಮಾಡಿರುವಂತ ಕೆಲ್ಸಗಳು ಬಹಳ ಅಹರ್ನಿಶಿ ದುಡಿದು ಅವ್ರು ಮಾಡಿರುವಂತ ಕೆಲ್ಸಗಳು ಅನನ್ಯ. ಇವತ್ತಲ್ಲ ಯಾವತ್ತೂ ತಿಳ್ಕೊಬೇಕು. ನಾನು ಸುಮಾರು ಬೀರೇಗೌಡ್ರ ಕಾಲದಿಂದ ನಾನು ರಾಜಕೀಯ ನೋಡಿರೋನು, ರಾಜಕೀಯ ಮಾಡಿರೋನು. ಯಂಗ್ಸ್ಟರ್ ನಾನು ಡಿಗ್ರಿ ಓದ್ತಾ ಇರೋವಾಗೆ ನಾನು ರಾಜಕೀಯಕ್ಕೆ ಇಳಿದವನು. ಆದ್ರೆ ಇಂಥ ನಮ್ಮ ಆಲಂಗೂರ್ ಶ್ರೀನಿವಾಸ್ ಈ ತಾಲೂಕಲ್ಲಿ ಅವ್ರು ಹೋದ್ಮೇಲೆ ನೆಕ್ಸ್ಟ್ ಇವರೇ ನಮ್ಮ ನಾಗೇಶ್ ಸಾಹೇಬ್ರೆ. ಇವತ್ತು ಅಷ್ಟೇ ಅವ್ರು ಎಲ್ಲಾದ್ರೂ ನಿಂತ್ಕೊಳ್ಳಿ, ನಾನು ಒಬ್ಬ ಪಾರ್ಟಿ, ನನಗೆ ಪಾರ್ಟಿ ಬೇಕಿಲ್ಲ. ಅವ್ರು ಮಾಡೋ ಕೆಲ್ಸಗಳು, ಅವ್ರ ಜನಸೇವೆ, ಅವ್ರ ಈ ತಾಲೂಕ್ ದುಡ್ದಂತ ದಾರಿ ಯಾವ ರೀತಿ ದುಡಿದ್ರು ಅನ್ನೋದು ಬಹಳ ನಮ್ಗೆ ಖುಷಿ ಆಗುತ್ತೆ. ಅವ್ರು ಏನೇ ಆಗ್ಲಿ, ಅವ್ರು ತಪ್ಪು ಮಾಡಿದ್ರು, ಇಲ್ಲಿ ಬಿಟ್ಟು ಹೋಗಿದ್ದಕ್ಕೆ. ಇಲ್ಲಾಂದ್ರೆ ನಾವೆಲ್ಲ ಬಂಡೆ ತರ ಇರ್ತಾ ಇದ್ದೀವಿ ಅವ್ರ ಹಿಂದ್ಗಡೆ. ತಪ್ಪು ಮಾಡಿದ್ರು. ಇಲ್ಲಿ ಯಾವ್ದೋ ಟೈಮ್, ಪ್ರತಿಯೊಬ್ಬರಿಗೂ ಒಂದು ಟೈಮ್ ಬರಬೇಕು. ಈ ಸಲ ಪರಮಾತ್ಮ ಈ ಸಲ್ಲಾಪುರಮ್ಮ ಅವರಿಗೆ ಆಶೀರ್ವಾದ ಮಾಡಿ ಅವ್ರನ್ನ ನೆಕ್ಸ್ಟ್ MLA ಮಾಡ್ತಾರೆ. ಆ ನಂಬಿಕೆ ನನಗಿದೆ. ಯಾಕಂದ್ರೆ ಜನಗಳ ಪಲ್ಸ್ ನೋಡ್ತಾ ಇದ್ದೀನಿ ಈಗ. ಮುಳಬಾಗಿಲು ತಾಲೂಕ್ ಜನಗಳ ಪಲ್ಸು ನಾನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಯಾವೊಂದು ಊರಲ್ಲೂ ಯಾರ ಬಗ್ಗೆನೂ ನಮ್ಮ ನಾಗೇಶ್ ಸಾಹೇಬ್ರು ಅಂತಾರೆ. ನಾಗೇಶ್ ಸಾಹೇಬ್ರು ಬಂದ್ರೆ ನಾವು ನಿಜವಾಗ್ಲೂ ದುಡ್ಡು ಕೂಡ ಜಾಸ್ತಿ ಖರ್ಚು ಮಾಡೋಷ್ಟಿಲ್ಲ. ಇದು ಸತ್ಯವಾದ ಮಾತು. ಅವ್ರು ಬರ್ಲಿ, ಅವ್ರ ಹಿಂದ್ಗಡೆ ಇರ್ತೀವಿ. ನಾವ್ ಯಾವ್ದಕ್ಕೂ ಕೇರ್ ಮಾಡಲ್ಲ, ನನ್ಗೆ ಯಾವ ಪಾರ್ಟಿನೂ ಬೇಕಿಲ್ಲ, ನಮ್ಗೆ ಯಾವ್ದು ಬೇಕಿಲ್ಲ. ಇಂಥ ಮನುಷ್ಯರು, ಇಂಥ ವ್ಯಕ್ತಿಗಳು, ಈ ತರ ದುಡಿಯುವಂತ ವ್ಯಕ್ತಿ ಬೇಕು. ಈ ತಾಲೂಕ್ ಇಂಥವ್ರು ಬೇಕು. ಆಲಂಗೂರ್ ಇದ್ರು ಪಾಪ ಅವರು ಇಲ್ಲ, ಈಗ ನಮ್ ಜೊತೆಯಲ್ಲಿ ಇಲ್ಲ. ಅವ್ರು ಬಿಟ್ರೆ ಈ ತಾಲೂಕ್ ಕೆಲಸ ಮಾಡಂತ ಏಕೈಕ ವ್ಯಕ್ತಿ ಇವ್ರೆ. ಅವ್ರು ಹೋದ್ಮೇಲೆ ಮಾಡಿದಂತ ವ್ಯಕ್ತಿ ಇವ್ರೆ. ಇವ್ರನ್ನ ಮೀರ್ಸಕ್ ಯಾರು ಸಾಧ್ಯ ಇಲ್ಲ. ಅವ್ರಿಗೇನಂದ್ರೆ ಕೆಲಸ ಮಾಡ್ಬೇಕು, ಜನಗಳಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋದೇ ಅವ್ರ ಮನ್ಸಿದೆ. ಆದ್ರಿಂದ ನನ್ನ ಸ್ನೇಹಿತರಿಗೆ, ನನ್ನ ಅಣ್ಣ ತಮ್ಮಂದ್ರಿಗೆ, ಅಕ್ಕ ತಂಗಿರಿಗೆಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ, ನೆಕ್ಸ್ಟ್ ಟೈಮ್ ಅದೇನೇ ಆಗ್ಲಿ ಅವ್ರನ್ನ ನಾವೆಲ್ಲ ಸೇರಿ ಒಟ್ಟುಗೂಡಿ ಅವ್ರನ್ನ ನೆಕ್ಸ್ಟ್ ವಿಧಾನಸೌಧಕ್ಕೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನು ಕೇಳ್ಕೊಳ್ಳುತ್ತಾ ನಾನು ಈ ಸಣ್ಣ ಭಾಷಣವನ್ನು ನಿಲ್ಲಿಸುತ್ತಿದ್ದೇನೆ. ಜೈ ಹಿಂದ್. ಅವ್ರು ಮಾಡಿರೋ ಕೆಲ್ಸಗಳು ತೀರ್ದು ಒಂದು 5 ಊರಿಗೆ ಸೊಸೈಟಿ ಇರ್ಲಿಲ್ಲ. ಸೊಸೈಟಿ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಏರಿಯಾದಲ್ಲಿ. ಅದ್ ಹೇಳೋ ಒಳಗೆ ಪುಣ್ಯಾತ್ಮ ಮಾಡ್ಕೊಟ್ರಿ. ಇವತ್ತು ನಂದೇನ್ ಕಾರ್ಡ್ ಕೂಡ ಇಲ್ಲ ಬಿಡಿ, ನನ್ ರೇಷನ್ ಕಾರ್ಡು ಇಲ್ಲ. ಆದ್ರೆ ಬಡವರಿಗೆ 5 ಕಿಲೋಮೀಟರ್ ತಲೆ ಮೇಲೆ ಇಟ್ಕೊಂಡು ಬೆವರು ಸುರಿಸ್ಕೊಂಡು ನಡ್ಕೊಂಡು ಬರ್ತಾ ಇದ್ದೆ. ನಾನ್ ನೋಡಿದ್ದೀನಿ ಕಣ್ಣಾರ್. ಆ ಕಷ್ಟ ನೋಡ್ಬಿಟ್ಟು ಹೋಗಿ ಸಾಹೇಬ್ರಿಗೆ ಹೇಳ್ದೆ, ಸಾರ್ ಈ ಪರಿಸ್ಥಿತಿ ಇದೆ ನಮ್ದು, ಈ ತರ ನೀವು ಆಯ್ತು ರೆಡ್ಡಿ ಅವರೇ, ನಾನು ಮಾಡ್ಕೊಡ್ತೀನಿ ಹೋಗಿ. ಅವ್ರ ಮಾತ್ ಮೇಲೆ ಮಾಡಿದ್ರು. ಯಾರೋ ಪುಣ್ಯಾತ್ಮ ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದ್ರು. ಆದ್ರೂ ನಾನು ಬಿಡ್ಲಿಲ್ಲ, ಅಲ್ಲಿ ಕೇಸ್ ಗೆದ್ಕೊಂಡೇ ಬಂದ್ವಿ. ಇವಾಗ ಆರಾಮಾಗಿ ಬಂದು ಕೂಲಿಗೆ ಹೋಗೋರು ಹಾಕ್ಸ್ಕೊಂಡು ಹೋಗಿ ಕೂಲಿಗೆ ಹೋಗ್ತಾರೆ. ಇಲ್ಲಾಂದ್ರೆ 3 ದಿವಸ ವೇಸ್ಟ್. ಅದೊಂದು ಸಾಕ್ರಿ ನಮ್ಮ SNN ಟ್ರಾನ್ಸ್ಫರ್ಗೆ. ಮತ್ತೆ ಕರೆದಿದ್ದೀನಿ ಏಪ್ರಿಲ್ 18ನೇ ತಾರೀಕು ನಮ್ ಡ್ರಾಮಾ ಇದೆ, ನೀವು ಬರ್ಬೇಕು ಚೀಫ್ ಗೆಸ್ಟ್. ನೀವೆಲ್ಲೂ ನೋಡಿರಲ್ಲ, ಆ ರೀತಿ ಮಾಡ್ತೀನಿ ಅಂತ ಹೇಳಿದೆ. ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅವ್ರು ಬರ್ಲಿ, ಅವ್ರು ಬರೋದಕ್ಕೆ ಕಾಯ್ತಾ ಇದ್ವಿ, ಆ ಡೇಟ್ ಕಾಯ್ತಾ ಇದ್ವಿ ನಾವು. ಆದ್ರಿಂದ ದಯವಿಟ್ಟು ನಾನು ಎಲ್ಲರನ್ನು ಕೇಳ್ಕೊಳ್ಳೋದಿಷ್ಟೇ, ಈ ಪುಣ್ಯಾತ್ಮನ ಮಾಡಿಸಿ ವಿಧಾನಸೌಧಕ್ಕೆ ಕಳಿಸಿ. ನಮ್ ತಾಲೂಕಲ್ಲಿ ಜನ ನೆಮ್ಮದಿಯಾಗಿರ್ತಾರೆ. ಯಾರಿಗೂ ನಮ್ ದುಡ್ಡು ಬೇಡ. ನಮ್ ತಾಲೂಕ್ ಜನ, ನಮ್ ತಾಲೂಕ್ ನೆಮ್ಮದಿ ಇದ್ರೆ ಸಾಕು. ನಮ್ಗೇನ್ ದುಡ್ಡು, ನಮ್ಗೆ ದುಡ್ಡು ಬೇಡ. ಇವತ್ತಿಗೂ ಕೇಳ, ಇಷ್ಟು ಕೆಲಸ ಮಾಡಿಸಿದ್ದೀನಿ ಅವ್ರ ಹತ್ರ. ಯಾವತ್ತು ನಾನು ₹1 ಅವ್ರ ಹತ್ರ ಹೋಗಿಲ್ಲ, ನನಗ್ ಬೇಕು ಇಲ್ಲ. ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಅವ್ರು ಫಾಲೋ ಮಾಡ್ತಾರೆ. ಜನಸೇವೆ ಮಾಡ್ಬೇಕಷ್ಟೇ ನಮ್ಗೆ. ಇಲ್ಲಿ ಬಂದ್ಬಿಟ್ಟು ಈಗ ನೋಡ್ತಾ ಇದ್ವಿ ಎಲ್ಲ ಬಂದು ಏನೇನ್ ಮಾಡ್ತಾರೆ ಅಂತೆಲ್ಲ ಗೊತ್ತಿರೋದೆ. ಅದ್ ನಮ್ ಬಾಯಲ್ಲಿ ಹೇಳೋದ್ ಬೇಡ. ಒಂದೇ ಒಂದು ಅಟ್ರಾಸಿಟಿ ಕೇಸ್ ಇಲ್ದೇ ಇರೋಂತ ಆಲಂಗೂರು ಏಕೈಕ ನಮ್ಮ ಸಾಹೇಬ್ರು ನಾಗೇಶ್ ಸಾಹೇಬ್ರು ಅವ್ರಿಬ್ರೆ. ನಾನ್ ಕಂಡಂಗೆ, ನಾನ್ ನೋಡ್ದಂಗೆ MLAಗಳು ಅಟ್ರಾಸಿಟಿ ಕೇಸಸ್ ಆಕ್ಟ್ ಬಂದ ಮೇಲೆ ಕೇಸ್ಗಳಿಲ್ದೆ ಮಾಡಿದ್ದಂತೆ ಪುಣ್ಯಾತ್ಮ ಇವ್ರಿಬ್ರೆ. ಇವಾಗ ನೋಡಿ ಬೇಕಾದ್ರೆ 18-20 ಕೇಸ್ ಇದೆ, ಆಗ್ತಾ ಇರ್ತದೆ. ಬೇಡ ಅದನ್ನ ಹೇಳೋದು. ನಮ್ಮ ಒಬ್ಬನ ನಾವು ಕ್ರಿಟಿಸೈಸ್ ಮಾಡೋದಕ್ಕೆ ನಾನು ಸರಿ ಹೋಗಲ್ಲ ಅಂತ. ಎಲ್ಲರನ್ನೂ
ಎಲ್ಲಾ ಜನಾಂಗವನ್ನು ಪ್ರೀತಿಯಾಗಿ ಕರ್ಕೊಂಡೋಗ ಅಂತ ವ್ಯಕ್ತಿ, ಏಕೈಕ ವ್ಯಕ್ತಿ ಇವ್ರು. ಎಲ್ಲಾ ಜನಾಂಗವನ್ನು ಈಕ್ವಲ್ ಆಗಿ ನೋಡ್ತಾರೆ. ಒಬ್ಬನ ಎತ್ಕಟ್ಟೋದು, ಒಬ್ಬನ ನಿಲ್ಸೋದು ಅವೆಲ್ಲ ಏನು ಇಲ್ಲ. ಒಳ್ಳೆ ಹೃದಯ ಇದೆ, ಹೃದಯ ಶ್ರೀಮಂತಿಕೆ ಇರುವಂತ ಏಕೈಕ ರಾಜಕಾರಣಿ ಇವರು. ನಮ್ಮ ಜಿಲ್ಲೆಯಲ್ಲೇ ಹೇಳ್ತೇನೆ ಬೇಕಾದ್ರೆ, ಹೃದಯ ಶ್ರೀಮಂತಿಕೆ ಇದೆ ಅವ್ರಿಗೆ. ಆದ್ರಿಂದ ದಯವಿಟ್ಟು ನಾನು ಇಷ್ಟ ಹೇಳೋದು, ಮುಂದಿನ ಎಲೆಕ್ಷನ್ ನಲ್ಲಿ ಎಲ್ಲರೂ ಅಷ್ಟೇ ನಮ್ಮ ಸಾಹೇಬ್ರಿಗೆ, ನಾಗೇಶ್ ಸಾಹೇಬ್ರಿಗೆ ಸಹಕಾರ ಕೊಡಿ. 100% ಗೆಲ್ತಾರೆ. ಯಾಕಂದ್ರೆ ಜನ ಆ ತರ ಮಾತಾಡ್ಕೊಂತ ಇದ್ದಾರೆ. ಜನ ಬಾಯಲ್ಲಿ ಬಂದ್ಬಿಡ್ತಂದ್ರೆ ಮುಗಿದೋಯ್ತು. ಅಲ್ಲಲ್ಲ, ಇಲ್ಲಿ ಅಷ್ಟೇ ಸಾಹೇಬ್ರಿಗೆ ಪಾರ್ಟಿನೂ ಇಲ್ಲ, ಕ್ಯಾಸ್ಟು ಇಲ್ಲ. ಯಾವ ಪಾರ್ಟಿ ಅವನಾದ್ರೆ ಹೋಗ್ಲಿ, ನಿನ್ಗೆ ಕಷ್ಟ, ರೆಕಮೆಂಡು ಇಲ್ಲ. ರೆಕಮೆಂಡ್ ಯಾರಾದ್ರೂ ಬಂದ್ರೆ ಅವ್ರು ಕೇರೆ ಮಾಡಲ್ಲ. ನೀನ್ ಬಾ, ನೀನ್ ಕೆಲಸ ಮಾಡ್ಕೊಂಡೋಗು ಅಷ್ಟೇ. ಅದು ಬೇಕು, ನಾಯಕತ್ವ ಗುಣಗಳು ಅದು ಬೇಕು. ಅವನ್ ಕರ್ಕೊಂಡ್ ಬಾ, ಇವನ್ ಕರ್ಕೊಂಡ್ ಬಾ, ಆ ಲೀಡರ್, ಅದ್ ಯಾವತ್ತೂ ಅವ್ರ ಬಾಯಲ್ಲಿ ಬಂದಿಲ್ಲ. ನಾನು ಹತ್ರದಿಂದ ನೋಡಿದ್ದೀನಿ. ಅದೇ ನಮ್ಗೆ ಅವ್ರು ತುಂಬಾ ಲೈಕು. ಆ ಕ್ಯಾರೆಕ್ಟರ್ಗೆ ನನ್ಗೆ ತುಂಬಾ ಲೈಕ್. ನಾನು ಹೇಳಿದ್ದೀನಿ, ನೀವ್ ಎಲ್ಲಿರ್ತೀರೋ ಅಲ್ಲಿ ದುಡಿತೀನಿ ಬಿಡಿ ಸರ್, ನೀವ್ ಯಾಕೆ ಯೋಚನೆ ಮಾಡಬೇಡಿ, ನಾನು ಕೈಯಲ್ಲಾದಷ್ಟು ಕೆಲಸ ಮಾಡ್ತೀನಿ ನಿಮ್ಗೋಸ್ಕರ ಅಂತ ಮಾತು ಕೊಟ್ಟಿದ್ದೀನಿ. ಇವತ್ತಲ್ಲ, ನಾಳೆ ಎಲ್ಲ, ಯಾವತ್ತೂ ನಾನು ಅವ್ರ ಹಿಂದ್ಗಡೆ ಕೆಲಸ ಮಾಡಕ್ಕೆ ರೆಡಿ ಇದ್ದೆ. ಇರ್ತಾರೆ, ಅವ್ರ ಕೆಲಸ ಮಾಡ್ತಾರೆ. ಅವ್ರ ಜನಗಳ ಕಷ್ಟ ಏನು ಅಂದ್ರೆ, ಜನಗಳ ನಾಡಿ ಮಿಡ್ತಾ ಅರಿತು ಕೆಲಸ ಮಾಡ್ತಾ ಇರುವಂತ ಏಕೈಕ ವ್ಯಕ್ತಿ ಎಚ್ ನಾಗೇಶ್. ಈ ಜಿಲ್ಲೆಯಲ್ಲೇ ಇಲ್ಲ. ಇದು ನಾನು ಕಂಠಾಕೋಶವಾಗಿ ಹೇಳ್ತೀನಿ. ಜನಗಳಿಗೆ ಏನ್ ಸಹಾಯ ಮಾಡ್ಬೇಕು, ಯಾವ ರೀತಿ ಕೆಲಸ ಮಾಡ್ಬೇಕು, ಆ ರೀತಿ ಮಾಡ್ತಾ ಇದ್ದಾರೆ. ಆದ್ರಿಂದ ಎಲ್ಲಾ ಜನಗಳು ನಾನು ಅವರ ಪಾದ ಅರವಿಂದಗಳಲ್ಲಿ ಕೇಳ್ಕೊಳ್ತೀನಿ, ಅವನ್ನೇನೇ ಮಾಡಿ ನೆಕ್ಸ್ಟ್ ಟೈಮ್ ಆ ಪುಣ್ಯಾತ್ಮನ್ನ ವಿಧಾನಸೌಧಕ್ಕೆ ಕಳಿಸಿ, ನೀವು ನೆಮ್ಮದಿಯಾಗಿರ್ತೀರಿ, ತಾಲೂಕು ನೆಮ್ಮದಿಯಾಗಿರ್ತದೆ ಅಂತ ಹೇಳ್ಬಿಟ್ಟು ನಾನು ಈ ಪುಟ್ಟ ಭಾಷಣವನ್ನು ನಿಲ್ಲಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.